ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್. ಗಾಯ್ಸ್, ಇವತ್ತು ನಾನು ಗೋಬಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಈ ಗೋಬಿ ಮಂಚೂರಿಯನ್ನ ರೆಸಿಪಿನ ಟ್ರೈ ಮಾಡಿದ್ರೆ ಟ್ರಸ್ಟ್ ಮೀ ಗೈಸ್, ತುಂಬ ಚೆನ್ನಾಗಿ ಬರುತ್ತೆ. ರೋಡ್ ಸೈಡಲ್ಲಿ ಹೊರಗಡೆ ನೀವು ಏನು ತಿಂತೀರೋ ಅದೇ ರೀತಿ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಚಾಪರಲ್ಲಿ ಎಲೆಕ್ಟ್ರಿಕಲ್ ಚಾಪರಲ್ಲಿ ಚಾಪ್ ಮಾಡ್ಕೊತಿದ್ದೀನಿ. ನೀವಿಲ್ಲ ಅಂದರೆ ಮಾಡ್ಕೋಬೋದು. ಈ ಎಲೆಕ್ಟ್ರಿಕಲ್ ಚಾಪರಲ್ಲಾದರೆ ತುಂಬ ಸಣ್ಣಕ್ಕೆ ಚಾಪ್ ಮಾಡಿದೆ ಅಂತ ಈ ರೀತಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಮೊದಲೇ ಎಲೆಗಳನ್ನು ಅಥವಾ ಎಲೆಕೋಸನ್ನು ತೊಳೆದು ಆಮೇಲೆ ಚಾಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚಾಪ್ ಮಾಡಾದ್ಮೇಲೆ ತೊಳೆದ್ರೆ ಅದರಲ್ಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಿದ್ದೀನಿ. ಆಮೇಲೆ ಇಲ್ಲಿ 1 ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊತಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟು ನಾನು 2 ಟೇಬಲ್ ಸ್ಪೂನು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊತಿದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ನೆಕ್ಸ್ಟ್ ಇಷ್ಟನ್ನು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಚಿಲ್ಲಿ ಪೌಡರ್ನ ನೀವು ನೆಕ್ಸ್ಟು ಗ್ರೇವಿಗೂ ಕೂಡ ಹಾಕ್ಕೊತೀರಾ. ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಂಡು ನೀರು ಹಾಕೊಳ್ಳೋದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಮಿಕ್ಸ್ ಮಾಡುವಾಗ ಅದು ನಿಮಗೆ ನೀರು ಹಾಕೋಬೇಕು ಅಂತ ಅನಿಸುತ್ತೆ, ಬಟ್ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಏನು ಎಲೆಕೋಸಲ್ಲಿ ನೀರಿರುತ್ತೋ ಆ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಆಗ ಗಟ್ಟಿಯಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಟೇಸ್ಟಿಗೆ ನಾನಿಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ತಿದ್ದೀನಿ. ಸಾಲ್ಟ್ ಹಾಕಿದ್ಮೇಲೆ ನಿಮಗೆ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಉಪ್ಪು ಹಾಕಿದ್ಮೇಲೆ ನೀರು ಬಿಡಲೇಬೇಕಲ್ವಾ, ಹಾಗಾಗಿ ನೀರು ಬಿಟ್ಕೊಳ್ಳುತ್ತೆ. ಸೊ ಇದಾದಮೇಲೆ ಈ ರೀತಿ ನೋಡಿ, ಇಲ್ಲಿ ಈ ರೀತಿ ಉಂಡೆ ಆಗೋಷ್ಟು ನೀರು ಬಿಟ್ಕೊಂಡು ನಮಗೆ ಸಾಫ್ಟಾಗಿ ಆಗುತ್ತೆ. ನೋಡ್ತಾ ಇರ್ಬೋದು. ನೀವು ಯಾವ ರೀತಿನಾದರೂ ಉಂಡೆಗಳನ್ನ ಮಾಡ್ಕೊಬೋದು, ಬಜ್ಜಿ ಥರನಾದರೂ ಬಿಡ್ಬೋದು ನೀವು. ಈ ರೀತಿ ಸಾಕು. ಇದಕ್ಕಿಂತ ಜಾಸ್ತಿ ತೆಳ್ಳಗೆ ಕಲಿಸ್ಕೊಂಡ್ರೆ ಚೆನ್ನಾಗಲ್ಲ ಫ್ರೆಂಡ್ಸ್. ಇದನ್ನು ನಾನು ಈಗ ಎತ್ತಿಟ್ಕೊತೀನಿ ಸೈಡಿಗೆ. ಈಗೊಂದು ಮಿಕ್ಸಿ ಜಾರ್ನ ತೊಗೊಳ್ಳಿ. ಚಿಕ್ಕ ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ, ಒಂದು 5-6. ಬ್ಯಾಡಗಿ ಮೆಣ್ಸಿನ್ಕಾಯಿ ಮಾತ್ರ ಯೂಸ್ ಮಾಡಿ ಫ್ರೆಂಡ್ಸ್, ಗುಂಟೂರು ಮೆಣ್ಸಿನ್ಕಾಯಿ ಯೂಸ್ ಮಾಡಬೇಡಿ. ಇಲ್ಲಿ 1.5 ಇಕ್ಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 1.5 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ 1-3 ಇಂಚಷ್ಟು ತೊಗೊಂಡಿದ್ದೀನಿ. ನಾನು ಇದು ಸ್ವಲ್ಪ ಮಸಾಲೆನ ಎಕ್ಸ್ಟ್ರಾ ಮಾಡ್ಕೊತಿದ್ದೀನಿ, ಇಷ್ಟನ್ನು ಯೂಸ್ ಮಾಡಲ್ಲ. ಇದರಲ್ಲಿ ಏನು ಮಾಡಿರ್ತೀವೋ ಆ ಮಸಾಲೆಯಲ್ಲಿ ಅರ್ಧ ಹಾಕ್ಕೊಳ್ಳೋಣ. ಅರ್ಧ ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಫೈನಾಗಿ ಪೇಸ್ಟ್ ಮಾಡಿ, ಈಗ ನಾನು ಏನು ಮಾಡಿದ್ದೀನೋ ಅದೇ ರೀತಿ ಪೇಸ್ಟ್ ಮಾಡಿ. ಕಲ್ಲರ್ ಹಾಕೋ ನೆಸೆಸಿಟಿ ಇಲ್ಲ, ಯಾಕಪ್ಪ ಅಂದರೆ ಇದು ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸಖತ್ತಾಗಿ ಕಲರ್ ಬಿಟ್ಕೊಳ್ಳುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ನಾನು ಕಸೂರಿ ಮೇಥಿ ಹಾಕ್ತಿದ್ದೀನಿ. ಹಾಗೆ ಇಲ್ಲಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು. ನಾನು ಗರಂ ಮಸಾಲೆನ ಈಗ ತೋರಿಸ್ತಿದ್ದೀನಲ್ವಾ, ಗರಂ ಮಸಾಲೆನ 1/2 ಟೀ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಈ ರೀತಿ ಹಾಕ್ಕೊಂಡಾದ್ಮೇಲೆ ನಾವು ಒಂದು 1/4 ನಿಂಬೆಹಣ್ಣನ್ನ ಹಿಂಡ್ಕೊಳ್ಳೋಣ. ನನಗೆ ಸ್ವಲ್ಪ ಜಾಸ್ತಿನೇ ಹಿಂಡ್ಕೊಬಿಟ್ಟೆ ಅನ್ನಿಸ್ತು. 1/4 ನಿಂಬೆಹಣ್ಣಷ್ಟು ಹಿಂಡ್ಕೊಂಬಿಟ್ಟು ನೆಕ್ಸ್ಟು ನಾವು ಟೊಮೊಟೊ ಕೆಚಪ್ನ ಹಾಕ್ಕೊಳ್ಳೋಣ. ಟೊಮೊಟೊ ಕೆಚಪ್ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ನಾನು ಕಾರ್ನ್ಫ್ಲೋರ್ನ ಹಾಕ್ಕೊತಿದ್ದೀನಿ. ನೋಡ್ತಾ ಇರ್ಬೋದು. ಇದು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಅಂತ ಏನಿಲ್ಲ. ಕಾರ್ನ್ಫ್ಲೋರ್ ಡೈರೆಕ್ಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೇನು ಗಂಟಾಗಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸೊ ಈ ರೀತಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಅದಕ್ಕೆ ಕೆಲವರು ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಲ್ಲ, ಗಟ್ಟಿಗೆ ಮಾಡ್ಕೊತಾರೆ. ಬಟ್ ಇದು ಗ್ರೇವಿ ಏನಿರುತ್ತೆ, ಇದು ತುಂಬ ತೆಳ್ಳಗಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಕುದೀತಾ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಗಟ್ಟಿಯಾಗಿಬಿಡುತ್ತೆ. ಈಗ ನೋಡ್ತಾ ಇರ್ಬೋದು. ನಾನು ನೆಕ್ಸ್ಟು ಇಲ್ಲಿ ಎಣ್ಣೆ ಇಟ್ಕೊಂಡು, ಒಂದು ಬಾಣಲೆ ಎಣ್ಣೆ ಇಟ್ಕೊಂಡು ಉಂಡೆಗಳ ಥರ ಮಾಡಿಕೊಂಡು ಬಿಟ್ಕೊತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ತುಂಬ ಸೀದಂಗೆ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು. ನಂದು ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಫ್ರೈ ಆಗಿಬಿಟ್ಟಿದೆ. ಇಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮು, ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲೆಗೆ ನಾನು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡಿಬಿಡಿ,
ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು. ನೆಕ್ಸ್ಟ್ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿ. ಕ್ಯಾಪ್ಸಿಕಮ್ನ ಫ್ರೆಂಡ್ಸ್ ಲಾಸ್ಟಿಗೆ ಹಾಕ್ಕೊಳ್ಳಿ, ಯಾಕಂದರೆ ಕ್ಯಾಪ್ಸಿಕಮ್ ಜಾಸ್ತಿ ಬೆಂದ್ಕೊಂಡ್ರೆ ಚೆನ್ನಾಗಲ್ಲ, ಅರ್ಧ ಬರ್ಧ ಬೇಯಬೇಕು. ಹಾಗಾಗಿ ನೋಡ್ತಾ ಇರ್ಬೋದು, ನಾನು ತಕ್ಷಣ ಮಸಾಲೆ ಹಾಕೊಂಡಿದ್ದೀನಿ. ಏನು ಗ್ರೇವಿ ಥರ ಮಾಡಿಟ್ಕೊಂಡಿದ್ವು. ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು ನಿಮಿಷ ಫ್ರೈ ಮಾಡಬೇಕು. ಇದು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇದು ಗ್ರೇವಿ ರೆಡಿಯಾಗಿದೆ. ಇದಕ್ಕೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನೋ ಆ ಗೋಬಿನ ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದಮೇಲೆ ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು.